Oh, the sickness has come to me. ಈ ಕಾಯಿಲೆ ನನಗೆ ಬಂದಿದೆ. And the doctor says there is no hope. ವೈದ್ಯರು ಹೇಳುತ್ತಾರೆ ನಿರೀಕ್ಷೆ ಇಲ್ಲ. What will I do? ನಾನೇನು ಮಾಡಲಿ? What will my children do? ನನ್ನ ಮಕ್ಕಳೇನು ಮಾಡುತ್ತಾರೆ? What will my spouse do? ನನ್ನ ಸಂಗಾತಿ ಏನು ಮಾಡುತ್ತಾರೆ? Maybe they have said you don't need to come to work anymore. ಇನ್ನು ಮುಂದೆ ಕೆಲಸ ಮಾಡಲು ನೀನು ಬರಬೇಡ ಎಂದು ಅವರು ಹೇಳಿರಬಹುದು. And your heart is broken. ನಿಮ್ಮ ಹೃದಯ ಮುರಿದಿದೆ. What shall I do? ನಾನೇನು ಮಾಡಲಿ? How can I take care of the family now? ನನ್ನ ಕುಟುಂಬ ಈಗ ನಾನು ಹೇಗೆ ನೋಡಿಕೊಳ್ಳಲಿ? Maybe your heart is broken. ನಿಮ್ಮ ಹೃದಯ ಮುರಿದು ಹೋಗಿರಬಹುದು. Because the member of your household is addicted to evil habits. ಯಾಕೆಂದರೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಅವರು ಕೆಟ್ಟ ಚಟಕ್ಕೆ ದಾಸರಾಗಿರಬಹುದು. Wrong relationship. ತಪ್ಪಾದ ಸಂಬಂಧಗಳು. And the member of your family is failing in everything. ನಿಮ್ಮ ಕುಟುಂಬ ಸದಸ್ಯರು ಎಲ್ಲ ವಿಷಯಗಳಲ್ಲಿ ವಿಫಲರಾಗುತ್ತಿರಬಹುದು. And you say, what is my hope? ನನ್ನ ನಿರೀಕ್ಷೆ ಏನೆಂದು ನೀನು ಕೇಳಬಹುದು. What is going to be my future? ನನ್ನ ಭವಿಷ್ಯ ಏನಾಗಲಿದೆ? Everything is dead. ಎಲ್ಲವೂ ಸತ್ತಂತಿದೆ. My hope is dead. ನನ್ನ ನಿರೀಕ್ಷೆ ಸತ್ತು ಹೋಗಿದೆ. My future is dead. ನನ್ನ ಭವಿಷ್ಯ ಸತ್ತು ಹೋಗಿದೆ. Maybe you are addicted to evil habits. ಅಥವಾ ನೀವು ಕೂಡ ಕೆಟ್ಟ ಚಟಕ್ಕೆ ದಾಸರಾಗಿರಬಹುದು. Everything you do is failing. ನೀವು ಮಾಡುವುದೆಲ್ಲವೂ ವಿಫಲವಾಗುತ್ತಿರಬಹುದು. You say, I have no strength. ನನಗೆ ಬಲವಿಲ್ಲ ಎಂದು ನೀವು What ಹೇಳಬಹುದು. shall I do? ನಾನೇನು ಮಾಡಲಿ? My hope is gone. ನನ್ನ ನಿರೀಕ್ಷೆ ಹೋಯಿತು. Is there hope for you? ನಿಮಗೋಸ್ಕರ ನಿರೀಕ್ಷೆ ಇದೆಯಾ? Then the two disciples, followers of Jesus, were going from Jerusalem to Emmaus. Their hearts were so burdened. ಯೇಸುವಿನ ಇಬ್ಬರು ಶಿಷ್ಯರು ಯೆರೂಸಲೇಮಿನಿಂದ ಎಮ್ಮಾವು ಹಳ್ಳಿಗೆ ಹೋಗುವಾಗ ಅವರ ಹೃದಯಗಳು ಬಹಳವಾಗಿ ಕಳವಳಗೊಂಡವು. They had no hope about their life. ಅವರ ಜೀವಿತದ ಕುರಿತು ಯಾವ ನಿರೀಕ್ಷೆ ಇರಲಿಲ್ಲ. No hope about their future. ಅವರ ಭವಿಷ್ಯದ ಕುರಿತು ಅವರಿಗೆ ನಿರೀಕ್ಷೆ ಇರಲಿಲ್ಲ. Because they saw Jesus die on the cross. ಯಾಕೆಂದರೆ ಯೇಸು ಶಿಲುಬೆಯ ಮೇಲೆ ಸಾಯುವುದನ್ನು ಅವರು ನೋಡಿದರು. And they said, we thought Jesus will be with us to help us and to make us live in this world. ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದು ನಮಗೆ ಜೀವನ ನಡೆಸಲು ಸಹಾಯ ಮಾಡುತ್ತಾರೆಂದು ನಾವು ನೆನೆಸಿಕೊಂಡೆವು ಎಂದು ಹೇಳಿದರು. He was mighty prophet, mighty in word and deed. ಆತನು ಮಾತಿನಲ್ಲಿ ಕ್ರಿಯೆಗಳಲ್ಲಿಯೂ ಬಲವುಳ್ಳ ದೇವರ ಪ್ರವಾದಿಯಾಗಿದ್ದನು. But he is dead. ಮತ್ತು ಈಗ ಆತನು ಮರಣ ಹೊಂದಿದ್ದಾನೆ. He died on the cross. ಶಿಲುಬೆಯ ಮೇಲೆ ಸತ್ತನು. They crucified him. ಅವರು ಆತನನ್ನು ಶಿಲುಬೆಗೆ ಏರಿಸಿದರು. Now what is our hope? ಈಗ ನಮ್ಮ ಭವಿಷ್ಯವೇನು? What is our future? ನಮ್ಮ ಭವಿಷ್ಯವೇನು? They were so troubled. ಅವರು ಬಹಳ ಕಳವಳಗೊಂಡರು. They were so troubled. ಅವರು ಕಳವಳಗೊಂಡರು. Even tonight, ಈ ರಾತ್ರಿ ಕೂಡ maybe you have come here with that same burden in your heart. ನಿಮ್ಮ ಹೃದಯದಲ್ಲಿ ಅಂತಹದೇ ಭಾರದಿಂದ ಈ ರಾತ್ರಿ ನೀವು ಬಂದಿರಬಹುದು. Was there hope for those two disciples of Jesus? ಯೇಸುವಿನ ಆ ಇಬ್ಬರು ಶಿಷ್ಯರಿಗೆ ನಿರೀಕ್ಷೆ ಇತ್ತೋ? As they were crying, ಅವರು ಅಳುತ್ತಿರುವಾಗಲೇ, oh, our hope is gone. ನಮ್ಮ ನಿರೀಕ್ಷೆ ಹೋಯಿತು. The Bible says, ಸತ್ಯವೇದ ಹೇಳುತ್ತದೆ, Jesus himself joined them and walked with them. ಸ್ವತಃ ಯೇಸು ಅವರೊಂದಿಗೆ ಸೇರಿ ಅವರೊಂದಿಗೆ ನಡೆದನು ಎಂದು ಹೇಳಲ್ಪಟ್ಟಿದೆ. He himself walked with them. ಅವರೊಂದಿಗೆ ಸ್ವತಃ ನಡೆದನು. Even tonight Jesus himself has come to walk with you. ಈ ರಾತ್ರಿ ಕೂಡ ಯೇಸು ಸ್ವತಃ ತಾನೇ ನಿಮ್ಮೊಂದಿಗೆ ನಡೆಯಲು ಬಂದಿದ್ದಾರೆ. Jesus himself has come home with you. ನಿಮ್ಮೊಂದಿಗೆ ಮನೆಗೆ ಬರುವುದಕ್ಕಾಗಿ ಸ್ವತಃ ಯೇಸು ಬಂದಿದ್ದಾರೆ. He was speaking to them from the scriptures. ಗ್ರಂಥಗಳಿಂದ ಅವರೊಂದಿಗೆ ಮಾತಾಡುತ್ತಿದ್ದನು. That's what Jesus is doing to you night after night. ರಾತ್ರಿಯ ಮೇಲೆ ರಾತ್ರಿ ಯೇಸು ನಿಮ್ಮೊಂದಿಗೆ ಅದನ್ನೇ ಮಾಡುತ್ತಿದ್ದಾರೆ. But yet their eyes were closed. ಆದಾಗ್ಯೂ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. It was covered. ಅವು ಕಟ್ಟಲ್ಪಟ್ಟಿದ್ದವು. They could not recognize him. ಆತನನ್ನು ಗುರುತಿಸಲಾಗಲಿಲ್ಲ. But when they came to their house, ಯಾಗ ಅವರು ಮನೆಗೆ ಬಂದರು, they said, "Oh Lord, ಓ ಕರ್ತನೇ, it is night. ಇದು ರಾತ್ರಿ, It is evening. ಇದು It has ಸಾಯಂಕಾಲ, become dark. ಕತ್ತಲೆಯಾಗಿದೆ. Come, Lord. ಬಾ ಕರ್ತನೇ, Come and stay with us. ಬಂದು ನಮ್ಮೊಂದಿಗೆ ವಾಸಿಸು, Come and stay with us." ನಮ್ಮೊಂದಿಗೆ ವಾಸ ಮಾಡು. When you were speaking to us, our hearts were burning. ನೀನು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಹೃದಯ ಕುದಿಯುತ್ತಿತ್ತು.
The word of God that you were speaking made our hearts to burn. ನೀನು ಮಾತಾಡುವ ದೇವರ ವಾಕ್ಯಗಳು ನಮ್ಮ ಹೃದಯ ಉರಿಯುವಂತೆ ಮಾಡಿತ್ತು. Come in with us. ನಮ್ಮೊಳಗೆ ಬಾ. Come in to comfort us. ನಮಗೆ ಸಮಾಧಾನ ಪಡಿಸಲು ಬಾ. And the Bible says, Jesus went with them into their home. ಯೇಸು ಅವರೊಂದಿಗೆ ಅವರ ಮನೆಯಲ್ಲಿ ಹೋದನೆಂದು ಸತ್ಯವೇದ ಹೇಳುತ್ತದೆ. Tonight we have come here to cry to Jesus. ಯೇಸುವಿಗೆ ಕೂಗುವುದಕ್ಕಾಗಿ ಈ ರಾತ್ರಿ ನೀವು ಇಲ್ಲಿ ಬಂದಿದ್ದೀರಿ. Tell him, Lord, I don't want to go back to my home without hope. ಕರ್ತನೆ, ನಿರೀಕ್ಷೆ ಇಲ್ಲದೆ ನನ್ನ ಮನೆಗೆ ಹಿಂತಿರುಗಿ ಹೋಗುವುದಿಲ್ಲ ಎಂದು ಕರ್ತನಿಗೆ ಹೇಳಿರಿ. I don't want to go back to my home where there is only sickness. ಎಲ್ಲಿ ಅನಾರೋಗ್ಯವಿದೆಯೋ ಆ ಮನೆಗೆ ಹಿಂತಿರುಗಿ ನಾನು ಹೋಗುವುದಿಲ್ಲ. I don't want to go back to my home where there is only sin. ಎಲ್ಲಿ ಪಾಪ ಇದೆಯೋ ಆ ಮನೆಗೆ ಹಿಂತಿರುಗಿ ನಾನು ಹೋಗುವುದಕ್ಕೆ ಮನಸ್ಸಿಲ್ಲ. I don't want to go back to my home where there is only fighting and division. ಎಲ್ಲಿ ಬೇರ್ಪಡಬೇಕೆ ಜಗಳವಿದೆಯೋ ಆ ಮನೆಗೆ ಹೋಗಲು ನನಗೆ ಮನಸ್ಸಿಲ್ಲ. I don't want to go back to my home where there is only losses after losses after losses. ನಷ್ಟಗಳ ನಂತರ ನಷ್ಟಗಳು ಇರುವಂತಹ ಮನೆಗೆ ತಿರುಗಿ ಹೋಗಲು ನನಗೆ ಮನಸ್ಸಿಲ್ಲ ಎಂದು ಹೇಳಿರಿ. Let's tell him. ಆತನಿಗೆ ಹೇಳಿರಿ, Come home, Lord Jesus. ಕರ್ತನಾದ ಯೇಸುವೇ ಮನೆಗೆ ಬಾ. Come into my heart, Lord Jesus. ಕರ್ತನಾದ ಯೇಸುವೇ ನನ್ನ ಹೃದಯದಲ್ಲಿ ಬಾ. Come in, Lord. ಬಾ ಕರ್ತನೆ. Come in, Lord. ಒಳಗೆ ಬಾ ಕರ್ತನೆ. Shall we all cry to him right now? ಈಗಲೇ ನಾವೆಲ್ಲರೂ ಆತನಿಗೆ ಕೂಗಿಕೊಳ್ಳೋಣವೇ. Tell him, Lord Jesus. ಕರ್ತನಾದ ಯೇಸುವೇ ಎಂದು ಹೇಳಿರಿ. Come in. ಒಳಗಡೆ ಬಾ. Come in. ಒಳಗಡೆ ಬಾ. Come into my heart. ನನ್ನ ಹೃದಯದೊಳಗೆ ಬಾ. For Jesus to come into your home. ನಿಮ್ಮ ಮನೆಗೆ ಯೇಸು ಬರಬೇಕಾದರೆ, You know which is the door? ಆ ಬಾಗಿಲು ಯಾವುದು ಗೊತ್ತೇ? What is the door to your life's home? ನಿಮ್ಮ ಜೀವಿತದ ಮನೆಗೆ ಯಾವ ಬಾಗಿಲಿದೆ? It is your heart. ಅದು ನಿಮ್ಮ ಹೃದಯ. It is my heart. ಅದು ನನ್ನ ಹೃದಯ. Yes, Jesus will enter into your home only through your heart. ನಿಮ್ಮ ಮನೆಯಲ್ಲಿ ಕರ್ತನು ಯೇಸು ನಿಮ್ಮ ಹೃದಯದ ಮೂಲಕ ಮಾತ್ರ ಹೋಗುತ್ತಾರೆ. Shall we all raise our hands? ನಾವೆಲ್ಲರೂ ನಮ್ಮ ಕೈಗಳೆತ್ತೋಣ. And tell him, Lord Jesus. ಕರ್ತನಾದ ಯೇಸುವೇ ಎಂದು ಆತನಿಗೆ ಹೇಳಿರಿ. Come into my heart. ನಮ್ಮ ಹೃದಯದಲ್ಲಿ ಬಾ. Enter inside. ನಮ್ಮ ಒಳಗಡೆ ನೀನು ಪ್ರವೇಶ ಮಾಡು. Stay with me, Lord. ಕರ್ತನಾದ ಯೇಸುವೇ ನನ್ನೊಂದಿಗೆ ನೀನು ವಾಸ ಮಾಡು. Stay in our home. ನಮ್ಮ ಮನೆಯಲ್ಲಿ ನೀನು ವಾಸ ಮಾಡು. Thank you, Jesus. ಯೇಸುವೇ ವಂದನೆಗಳು. Thank you, Jesus. ಯೇಸುವೇ ವಂದನೆಗಳು. The Lord is entering into your home right now. ಈಗಲೇ ಕರ್ತನು ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಿದ್ದಾರೆ. He is entering into your home right now. ಈಗಲೇ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಿದ್ದಾರೆ. Yes, the power of the Holy Spirit is flowing into your family right now. ಈಗಲೇ ನಿಮ್ಮ ಕುಟುಂಬದಲ್ಲಿ ಪವಿತ್ರಾತ್ಮನ ಬಲವು ಅದು ಹರಿಯುತ್ತಿದೆ. He is filling your body right now. ನಿಮ್ಮ ದೇಹ ಈಗಲೇ ಅದು ತುಂಬುತ್ತಿದೆ. He is filling your soul right now. ನಿಮ್ಮ ಪ್ರಾಣವನ್ನು ಈಗಲೇ ತುಂಬುತ್ತಿದ್ದಾನೆ. He is filling your mind right now. ನಿಮ್ಮ ಮನಸ್ಸನ್ನು ಈಗಲೇ ತುಂಬುತ್ತಿದ್ದಾನೆ. Thank you, Jesus. ಯೇಸುವೇ ವಂದನೆ. Everybody raise your hands and say thank you, Jesus. ಎಲ್ಲರೂ ಕೈಗಳೆತ್ತಿ ಹೇಳಿರಿ, ಯೇಸುವೇ ನಿಮಗೆ ವಂದನೆಗಳು. Thank you for coming into me. ನನ್ನೊಳಗೆ ಬರುವುದಕ್ಕಾಗಿ ವಂದನೆ. Thank you, Lord. ಕರ್ತನೇ ವಂದನೆ. Thank you, Jesus. ಯೇಸುವೇ ವಂದನೆ. Thank you, Lord. ಕರ್ತನೇ ವಂದನೆ. God has come into me. ಕರ್ತನು ನನ್ನೊಳಗೆ ಬಂದಿದ್ದಾನೆ. Everybody shout and say, God has come into me now. ನನ್ನ ಒಳಗಡೆ ದೇವರು ಬಂದಿದ್ದಾರೆ ಎಂದು ಎಲ್ಲರೂ ಜೋರಾಗಿ ಕೂಗಿ ಆತನಿಗೆ ಹೇಳಿರಿ. God has come into my heart. ನಮ್ಮ ಹೃದಯದಲ್ಲಿ ಕರ್ತನು ಬಂದಿದ್ದಾರೆ. Do you believe that? ನೀವು ಅದನ್ನು ನಂಬುವೀರಾ? Shout a big hallelujah to Jesus. ಯೇಸುವಿಗೆ ಒಂದು ದೊಡ್ಡ ಹಲ್ಲೆಲೂಯಾ ಎಂದು ಕೂಗಿರಿ. Amen. ಆಮೆನ್. As Jesus entered into the home of those disciples, ಆ ಶಿಷ್ಯರ ಮನೆಯಲ್ಲಿ ಯೇಸು ಪ್ರವೇಶ ಮಾಡಿದಾಗ he took the bread. ಆತನು ರೊಟ್ಟಿಯನ್ನು ತೆಗೆದುಕೊಂಡನು. He said, you have not eaten, my children. ನನ್ನ ಮಕ್ಕಳೇ, ನೀವು ಇದುವರೆಗೆ ಊಟ ಮಾಡಲಿಲ್ಲ. He blessed the bread, ಆ ರೊಟ್ಟಿಯನ್ನು ಆಶೀರ್ವಾದ ಮಾಡಿದನು, broke it, ಅದನ್ನು ಮುರಿದನು and gave it to them. ಮತ್ತು ಅವರಿಗೆ ಕೊಟ್ಟನು. That's how Jesus would do every time he would feed the people. ಪ್ರತಿ ಸಾರಿ
ಯೇಸು ಜನರಿಗೆ ಊಟ ಬಡಿಸಿದಾಗ ಅದೇ ರೀತಿಯಾಗಿ ಮಾಡಿದನು. When he fed them, ಮತ್ತು ಅವರಿಗೆ ಊಟ ಬಡಿಸಿದನು, their eyes opened. ಅವರ ಕಣ್ಣುಗಳು ತೆರೆಯಲ್ಪಟ್ಟವು. And they said, only Jesus will do that. ಅದು ಯೇಸು ಮಾತ್ರ ಮಾಡಬಲ್ಲರು ಎಂದು ಹೇಳಿದರು. Only my Jesus will feed me. ಯೇಸು ಮಾತ್ರ ನನಗೆ ಊಟ ಬಡಿಸುತ್ತಾರೆ. Everybody will only pull money from me, work from me, love from me, but they will never do anything for me. ಎಲ್ಲರೂ ನನ್ನಿಂದ ಹಣ ಕಸಿದುಕೊಳ್ಳುತ್ತಾರೆ, ಕೆಲಸ ಕಸಿದುಕೊಳ್ಳುತ್ತಾರೆ, ಪ್ರೀತಿ ಕಸಿದುಕೊಳ್ಳುತ್ತಾರೆ, ಅವರು ನನಗೋಸ್ಕರ ಏನೂ ಮಾಡುವುದಿಲ್ಲ. They said, only Jesus will feed me. ಯೇಸು ಮಾತ್ರ ನಮಗೆ ಬಡಿಸುತ್ತಾರೆ ಎಂದು ಹೇಳಿದರು. Jesus has come into your home tonight. ಈ ರಾತ್ರಿ ಯೇಸು ನಿಮ್ಮ ಮನೆಗೆ ಬಂದಿದ್ದಾರೆ. He will feed you. ಆತ ನಿಮಗೆ ಬಡಿಸುತ್ತಾನೆ. He'll feed you with righteousness, ನೀತಿಯಿಂದ ನಿಮಗೆ ಬಡಿಸುತ್ತಾನೆ, holiness. ಪವಿತ್ರತೆಯಿಂದ. He will feed you with his healing. ಆತನ ಸ್ವಸ್ಥತೆಯಿಂದ ನಿಮ್ಮನ್ನು ಬಡಿಸುತ್ತಾನೆ. He will feed you with finances. ಆರ್ಥಿಕತೆಯಿಂದ ತುಂಬುತ್ತಾನೆ. He'll feed you with love in your family. ನಿಮ್ಮ ಕುಟುಂಬದಲ್ಲಿ ಪ್ರೀತಿಯಿಂದ ನಿಮ್ಮನ್ನು ತುಂಬುತ್ತಾನೆ. He will feed you with heavenly experiences. ಪರಲೋಕದ ಅನುಭವಗಳೊಂದಿಗೆ ನಿಮ್ಮನ್ನು ತುಂಬುತ್ತಾನೆ. And there will be joy. ಮತ್ತು ಅಲ್ಲಿ ಆನಂದವಿರುವುದು. Your sorrow will turn into joy. ನಿಮ್ಮ ದುಃಖವು ಆನಂದವಾಗಿ ಬದಲಾಗುವುದು. If you believe it, shout a big hallelujah to Jesus. ನೀವು ನಂಬುವುದಾದರೆ ಯೇಸುವಿಗೆ ಹಲ್ಲೆಲೂಯಾ ಎಂದು ಹೇಳಿರಿ. Amen. ಆಮೆನ್. They saw Jesus. ಅವರು ಯೇಸುವನ್ನು ನೋಡಿದರು. Tonight you will see Jesus. ಈ ರಾತ್ರಿ ಯೇಸುವನ್ನು ಕಾಣುವಿರಿ. You will see Jesus. ಯೇಸುವನ್ನು ನೋಡುವಿರಿ. You will see Jesus. ಯೇಸುವನ್ನು ನೋಡುವಿರಿ. You have not come here to see any of the Dinakarans. ದಿನಕರನ್ ಅವರನ್ನು ನೋಡುವುದಕ್ಕಾಗಿ ನೀವು ಇಲ್ಲಿ ಬಂದಿಲ್ಲ. We, the Dinakaran family, have come along with you to see Jesus. ನಾವು ದಿನಕರನ್ ಕುಟುಂಬದವರು ನಿಮ್ಮೊಂದಿಗೆ ಸೇರಿ ಯೇಸುವನ್ನು ನೋಡಲು ಇಲ್ಲಿ ಬಂದಿದ್ದೇವೆ. Shall we all shout his name? ಆತನ ನಾಮವನ್ನು ನಾವು ಕೂಗೋಣವೇ? Shout Jesus. ಯೇಸುವೇ ಎಂದು ಕೂಗಿರಿ. ಯೇಸು. 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 Hallelujah. Hallelujah.